ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ವಿರಾಜಪೇಟೆಯಲ್ಲಿ ಶಾಸಕರಾದ AS ಪೊನ್ನಣ್ಣ ಅವರ 52ನೇ ಹುಟ್ಟಿದ ದಿನದ ಅಂಗವಾಗಿ ಅವರ ಅಭಿಮಾನಿ ಬಳಗದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ನಡೆಯಿತು. ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರ ನೇತೃತ್ವದಲ್ಲಿ ನಡೆದ ಶಿಬಿರದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಕಾಂಗ್ರೆಸ್ ಪಕ್ಷದ ನಾಯಕರು ಆಗಮಿಸಿದ್ರು. ಕೊಡಗಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಬಸ್ಸನ್ನು ವಿರಾಜಪೇಟೆ ನಗರಕ್ಕೆ ತರುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದ ನಮ್ಮ ಮಾಜಿ ಕೌನ್ಸಿಲರ್ ಆದ ರಾಫಿ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ನಂತರ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ PA ಹನೀಫ್ ಅವರು ಮಾತನಾಡಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸಿದರು. ಅಲ್ಲದೆ ಮನುಷ್ಯನಿಗೆ ಆರೋಗ್ಯ ಇದ್ದರೆ ಎಲ್ಲವೂ ಇದ್ದಂತೆ ಎಂದು ತಿಳಿಸಿದರು. ಮೊಹಮ್ಮದ್ ರಾಫಿ ಮಾತನಾಡಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ತಪಾಸಣಾ ಶಿಬಿರದ ನೇತೃತ್ವವನ್ನು ನಮ್ಮ ಮಾಜಿ ಕೌನ್ಸಿಲರ್ ಆದ ಮೊಹಮ್ಮದ್ ರಾಫಿ ಅವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ನಗರದ ಬಸ್ಸು ನಿಲ್ದಾಣದ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಆತ್ಮೀಯ ಬಂಧುಗಳೇ, ವಿರಾಜಪೇಟೆಯ ಜನಪ್ರಿಯ ಸನ್ಮಾನ್ಯ ಶಾಸಕರಾದ AS ಪೊನ್ನಣ್ಣನವರ 52ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವಿರಾಜಪೇಟೆಯ ಪೊನ್ನಣ್ಣನವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಬೆಳಗಿನ ದೊಡ್ಡಟ್ಟ ಚೌಕಿಯಲ್ಲಿ ಬೆಳಗಿನ ಉಪಹಾರವನ್ನು ಏರ್ಪಡಿಸಿ ಸುಮಾರು 600ಕ್ಕೂ ಹೆಚ್ಚು ಸಾರ್ವಜನಿಕರು ಬಂದು ಇದರ ನಮ್ಮೊಂದಿಗೆ ಒಂದು ಬೆಳಗಿನ ಉಪಹಾರ ಸೇವಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಎಲ್ಲ ಇವತ್ತು ಬಂದಂಥ ಕಾರ್ಮಿಕ ಬಂಧುಗಳಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ವಿರಾಜಪೇಟೆಯ ಹೆಸರಾಂತ ಆಸ್ಪತ್ರೆ CMC ಹಾಗೂ ಮೈಸೂರಿನ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ವಿರಾಜಪೇಟೆಗೆ ನಗರಕ್ಕೆ ಪ್ರಥಮ ಬಾರಿಗೆ ಕ್ಯಾನ್ಸರ್ ಪತ್ತೆ ಹಚ್ಚುವಂತಹ ಒಂದು ನೂತನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಳವಡಿಸಿರುವಂತಹ ಬಸ್ಸನ್ನು ತಂದು ನಿಲ್ಲಿಸಿ ಈ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಒಂದು ಯಾರಿಗೆ ಅಂತ ಹೇಳಿದ್ರೆ, ಕೆಲವು ರೋಗಿಗಳಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗೋದೇ 4ನೇ ಸ್ಟೇಜು, 5ನೇ ಸ್ಟೇಜು. ಅವರ ಸಾವು ಎಷ್ಟು ಹತ್ರ ಇರುತ್ತೆ ಅಂತ ಹೇಳಿದ್ರೆ, ಅವರಿಗೆಲ್ಲ ಸಿಂಪ್ಟಮ್ ಇದ್ದರೂ ಕೂಡ ಹೋಗಿ ಪರೀಕ್ಷೆ ಮಾಡುವಷ್ಟು ಶಕ್ತಿ ಇರೋದಿಲ್ಲ. ಅವರು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ. ಅಂಥವ್ರಿಗೋಸ್ಕರ ಈ ಒಂದು ಈ ಕ್ಯಾಂಪ್ ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ತೃಪ್ತಿ ಇದೆ. ಯಾಕೆಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಸಂದೇಶ ಅದು. ಯಾಕೆಂತ ಹೇಳಿದ್ರೆ ಶಾಸಕರಿಗೆ ಸೃಷ್ಟಿಕರ್ತ ಆರೋಗ್ಯ ಆಯುಷನ್ನು ಕೊಟ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ನಾಟಕ ರಾಜ್ಯದ ಪ್ರಮುಖ ಮಂತ್ರಿಗಳಾಗಿ ಅವರು ಈ ಹೊರಮುಳಿ ಎಂಬಂತಹ ಆಶಯದೊಂದಿಗೆ ಈ ಒಂದು ಕ್ಯಾಂಪನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ CMC ಅವರು ಮತ್ತು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಅವರು ಕೈ ಜೋಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. BP, ಶುಗರ್ ಹಾಗೆ ನುರಿತ ವೈದ್ಯರ ತಪಾಸಣೆಯನ್ನು ನಾವು ಏರ್ಪಡಿಸಿದ್ದೇವೆ. ಸನ್ಮಾನ್ಯ ಶಾಸಕರಾದ ಶ್ರೀ AS ಪೊನ್ನಣ್ಣ ಸರ್ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಶಿಬಿರಕ್ಕೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಆಗಮಿಸಿದ್ದಾರೆ. ತಾವೆಲ್ಲರೂ ತಮ್ಮ ಆರೋಗ್ಯವನ್ನು ಉಚಿತವಾಗಿ ನೀವು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಮೂಲಕ ಕೇಳಿಕೊಳ್ತೇವೆ. ನಗರದ ಹೊರವಲಯದಲ್ಲಿರುವ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಮಹತ್ವದ ದಾಖಲೆಯನ್ನು ಸಂಗ್ರಹ ಮಾಡಿದ್ದಾರೆ. ಕಳೆದ ಜುಲೈ 4ರಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಕಚೇರಿಗೆ ದಿಢೀರ್ ಭೇಟಿಯನ್ನು ನೀಡಿದರು.
ಈ ಸಂದರ್ಭ ಕೆಲವು ಕಡತಗಳ ಮಾಹಿತಿಯನ್ನು ಸಂಗ್ರಹ ಮಾಡಲು ಸೂಚಿಸಿದ್ದ ಮೇರೆಗೆ ಗುರುವಾರ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿಗೆ ಭೇಟಿ ನೀಡಿ ಕಡತಗಳನ್ನು ಪರಿಶೀಲಿಸಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರ ನಿರ್ದೇಶನದ ಮೇರೆಗೆ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಇದು ಯಾವುದೇ ದಾಳಿ ಅಲ್ಲ, ಕಡತಗಳ ಪರಿಶೀಲನೆ ನಡೆಸಲಾಗಿದೆ ಎಂದು ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭ ಇನ್ಸ್ಪೆಕ್ಟರ್ ವೀಣಾ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮೂರ್ನಾಡು ಕೊಂಡಂಗೇರಿ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ಮಾರುತಿ ಓಮ್ನಿ ವ್ಯಾನ್ ಮೇಲೆ ಏಕಾಏಕಿ ಉರುಳಿ ಬಿದ್ದ ಮರ ಚಾಲಕನಿಗೆ ಗಂಭೀರ ಗಾಯವಾಗಿದೆ. ಚಲಿಸ್ತಾ ಇದ್ದ ಮಾರುತಿ ಓಮ್ನಿ ವ್ಯಾನಿನ ಮೇಲೆ ರಸ್ತೆ ಬದಿಯ ತೋಟದ ಮರವೊಂದು ಉರುಳಿ ಬಿದ್ದ ಪರಿಣಾಮ ಚಾಲಕ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ಮೂರ್ನಾಡು ಕೊಂಡಂಗೇರಿ ಮುಖ್ಯ ರಸ್ತೆಯ ಐಕೊಳ ಎಂಬಲ್ಲಿ ಗುರುವಾರ ನಡೆದಿದೆ. ಕೊಂಡಂಗೇರಿ ಗ್ರಾಮದ ನಿವಾಸಿ ಆಲಿ ಎಂಬುವರು ತಮ್ಮ ಮಾರುತಿ ಓಮ್ನಿ ವ್ಯಾನ್ನಲ್ಲಿ ಕೊಂಡಂಗೇರಿ ಕಡೆಯಿಂದ ಮೂರ್ನಾಡಿಗೆ ತೆರಳುತ್ತಿದ್ದಾಗ ರಸ್ತೆ ಬದಿಯ ತೋಟದಿಂದ ಮರವೊಂದು ದಿಢೀರನೆ ವ್ಯಾನಿನ ಮೇಲೆ ಉರುಳಿ ಬಿದ್ದಿದೆ. ಅವಘಡದಿಂದ ಕಾರು ಜಖಂಗೊಂಡಿದ್ದು ವಿದ್ಯುತ್ ಕಂಬಕ್ಕೂ ಹಾನಿ ಉಂಟಾಗಿದೆ. ಅವಘಡದಿಂದ ಚಾಲಕ ಆಲಿಯವರಿಗೆ ತಲೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ. ಕಾರಿನಲ್ಲಿದ್ದ ಉಳಿದ ಪ್ರಯಾಣಿಕರಿಗೆ ಯಾವುದೇ ಹಾನಿಯಾಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದ ಪರಿಣಾಮ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಮಾಹಿತಿ ತಿಳಿದು ಪೊಲೀಸರು, ಅರಣ್ಯ ಇಲಾಖೆ ಹಾಗೂ ಸೆಸ್ಕ್ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಸಾರ್ವಜನಿಕರ ಸಹಕಾರದಿಂದ ರಸ್ತೆಯಲ್ಲಿದ್ದ ಮರವನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಮರ ಕಪಾತು ಮಾಡುವ ಸಂದರ್ಭ 11 ಕೆವಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಬೆಳೆಗಾರ ಸಾವನ್ನಪ್ಪಿದ್ದಾರೆ. ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ 2ನೇ ರುದ್ರಗುಪ್ಪೆ ಜೋಡು ಭಗವತಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ. ಕೊಂಗಂಡ ಚೆಂಗಪ್ಪ ಸ್ಥಳದಲ್ಲೇ ಮೃತಪಟ್ಟ ವ್ಯಕ್ತಿ. ಘಟನಾ ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಶ್ರೀಲತಾ ಅವರು ಘಟನೆ ನಡೆದ ಸ್ಥಳದಲ್ಲಿ ಮಹಜರು ನಡೆಸಿ ಮೃತದೇಹವನ್ನು ಶವ ಪರೀಕ್ಷೆಗಾಗಿ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ತರಲಾಗಿದೆ. ತನ್ನ ತೋಟದಲ್ಲಿ ಮರ ಕಪಾತು ಮಾಡ್ತಾ ಇದ್ದ ಚೆಂಗಪ್ಪ ಅವರ ಕತ್ತರಿಸಿದ ಕೊಂಬೆಯೊಂದು ತೋಟದ ಬಳಿ ಹಾದು ಹೋಗಿದ್ದ 11 ಕೆವಿ ವಿದ್ಯುತ್ ಲೈನಿಗೆ ಸ್ಪರ್ಶಿಸಿದೆ. ಇದರಿಂದ ಸ್ಥಳದಲ್ಲೇ ಅರುಣ್ ಚೆಂಗಪ್ಪ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಸಂಜೆ 4 ಗಂಟೆಗೆ ಈ ಘಟನೆ ನಡೆದಿದೆ. ಗ್ರಾಮಾಂತರ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಲೈನ್ ಆಫ್ ಮಾಡಲು ನಮ್ಮಿಂದ ಯಾವುದೇ ಅನುಮತಿ ಪಡೆಯಲಿಲ್ಲ. ಒಂದು ವೇಳೆ ಅನುಮತಿ ಪಡ್ಕೊಂಡಿದ್ರೆ ನಾವು ಲೈನ್ ಆಫ್ ಮಾಡಿಸ್ತಾ ಇದ್ದೇವೆ ಎಂದು ಚೆಸ್ಕಾಂ ಅಧಿಕಾರಿ ಸೋಮೇಶ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಘಟನೆ ನಡೆಯಬಾರದಿತ್ತು, ನಡೆದು ಹೋಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮೈಸೂರು ಗೋಣಿಕೊಪ್ಪ ರಾಜ್ಯ ಹೆದ್ದಾರಿಯ ಕೊಡಗಿನ ಗಡಿಭಾಗವಾದ ಆನೆಚೌಕೂರು ಗೇಟ್ನಲ್ಲಿರುವ ಅರಣ್ಯ ಇಲಾಖೆಯ ತಪಾಸಣಾ ಕೊಠಡಿಗೆ ಬೆಳಗಿನ ಜಾವ ಕಾಡಾನೆ ದಾಳಿ ನಡೆಸಿದೆ. ಇಲ್ಲಿ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗಳು ಮುಂಭಾಗ ಬಾಗಿಲು ಜಡಿದು ಕೊಠಡಿಯೊಳಗೆ ಸೇರಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಮಡಿಕೇರಿ ತಾಲೂಕಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಟೆಂಡರ್ದಾರರ ಅತಿ ಆಸೆಯಿಂದಾಗಿ ಹಳ್ಳ ಹಿಡಿದಿದೆ. ಬಡವರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರ ಹೊಟ್ಟೆ ತುಂಬಿಸಬೇಕಾದ ಕ್ಯಾಂಟೀನ್ನಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಹಗಲು ದರೋಡೆ ನಡೆಸಲಾಗ್ತಾ ಇದೆ. ಈ ವ್ಯವಸ್ಥಿತ ಲೂಟಿ ಮತ್ತು ಕಳಪೆ ವ್ಯವಸ್ಥೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜನಾಂದೋಲನ ರೂಪದಲ್ಲಿ ಬಯಲಿಗೆಳೆದಿದೆ. ಮಡಿಕೇರಿ ಖಾಸಗಿ ಬಸ್ ನಿಲ್ದಾಣ ಹತ್ತಿರ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ದುಪ್ಪಟ್ಟು ಅಂದರೆ 5 ರೂಪಾಯಿಯ ತಿಂಡಿಗೆ ಬರೋಬ್ಬರಿ 10 ರೂಪಾಯಿ ವಸೂಲಿ ಮಾಡಲಾಗ್ತಾ ಇತ್ತು. ಇಲ್ಲಿನ ಊಟದ ಸ್ಥಿತಿಯಂತೂ ಕೇಳುವರೇ ಇಲ್ಲದಂತಾಗಿದ್ದು, ಅನ್ನ ಚೆಂದಾಗಿದ್ರೆ ಸಾರು ಮಾತ್ರ ಬಾಯಿಗೆ ಇಡದಷ್ಟು ಕಳಪೆಯಾಗಿರ್ತಿತ್ತು. ಇನ್ನು ಕುಡಿಯೋ ನೀರಿನ ಯಂತ್ರ ಕೆಟ್ಟು ತಿಂಗಳುಗಳೇ ಕಳೆದಿದ್ರೂ ಬಡ ಗ್ರಾಹಕರಿಗೆ ಕುಡಿಯಲು ಯೋಗ್ಯವಾದ ನೀರು ಒದಗಿಸುವ ಕನಿಷ್ಠ ಸೌಜನ್ಯವನ್ನ ನಗರಸಭೆಯ ಅಧಿಕಾರಿಗಳು ತೋರಿಲ್ಲ. ಕ್ಯಾಂಟೀನ್ ಸುತ್ತಮುತ್ತ ಕಾಡು ಕಳೆ ತುಂಬಿಕೊಂಡು ನೋಡಲು ಅಸಹ್ಯ ಹುಟ್ಟಿಸುವಂತಿದೆ ಎಂದು ಸಾರ್ವಜನಿಕರು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಬಳಿ ತೀವ್ರ ಆಕ್ರೋಶ ಹೊರಹಾಕಿದ್ರು. ಗ್ರಾಹಕರ ದೂರಿನ ಬೆನ್ನಲ್ಲೇ ಕರವೇ ಸ್ವಾಭಿಮಾನಿ ಪದಾಧಿಕಾರಿಗಳು ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಿದಾಗ ಕ್ಯಾಂಟೀನ್ ಆಡಳಿತ ಮಂಡಳಿಯ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಬಡವರ ಅನ್ನ ಕಸಿದು ನಡೀತಾ ಇತ್ತು ಕಾನೂನು ಬಾಹಿರ ಪಾರ್ಸೆಲ್ ವ್ಯವಹಾರ.
ಇಂದಿರಾ ಕ್ಯಾಂಟೀನ್ ನಿಯಮಾವಳಿಗಳ ಪ್ರಕಾರ ಸಾರ್ವಜನಿಕರು ಅಲ್ಲೇ ಕುಳಿತು ಊಟ ತಿಂಡಿಯನ್ನ ಸವಿಯಬೇಕು. ಸರ್ಕಾರದ ಯಾವುದೇ ಆದೇಶವಿಲ್ಲದಿದ್ರೂ ಇಲ್ಲಿನ ಟೆಂಡರ್ದಾರರು ನಿಯಮಗಳನ್ನು ಗಾಳಿಗೆ ತೂರಿ ಪಾರ್ಸೆಲ್ ದಂಧೆ ನಡೆಸ್ತಾ ಇದ್ರು. ಇದರಿಂದಾಗಿ ದೂರದ ಊರುಗಳಿಂದ ಹಸಿದು ಬರುವ ನೈಜ ಬಡ ಗ್ರಾಹಕರಿಗೆ ಆಹಾರ ಸಿಗದೆ ತೀವ್ರ ಅನ್ಯಾಯವಾಗ್ತಾ ಇತ್ತು. ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಕ್ಯಾಂಟೀನ್ ಟೆಂಡರ್ದಾರರನ್ನ ಸ್ಥಳದಲ್ಲೇ ಫೋನ್ ಮೂಲಕ ತರಾಟೆಗೆ ತೆಗೆದುಕೊಂಡ್ರು. ಕ್ಯಾಂಟೀನ್ನಲ್ಲಿ ನಡೀತಾ ಇದ್ದ ಈ ಇಡೀ ಭ್ರಷ್ಟಾಚಾರ ಮತ್ತು ಉಡಾಫೆತನದ ವಿರುದ್ಧ ಕರವೇ ಸ್ವಾಭಿಮಾನಿ ಬಣ ತಕ್ಷಣವೇ ಮಡಿಕೇರಿಯ ನಗರಸಭೆಯ ಎಡಬ್ಲ್ಯೂಇ ಸತೀಶ್ ಅವರಿಗೆ ದೂರನ್ನ ನೀಡಿದರು. ಈ ಸಂದರ್ಭ ಸ್ಪಂದಿಸಿದ ನಗರಸಭೆಯ ಅಧಿಕಾರಿ ಎಇ ಸತೀಶ್ ಅವರು, ಹೀಗಾಗಿರೋದು ಆಗಿ ಹೋಗಿದೆ, ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಸರಿ ಮಾಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಇಂದಿನಿಂದಲೇ ಸರ್ಕಾರದ ನಿಯಮದಂತೆ ತಿಂಡಿಗೆ ಕೇವಲ 5 ರೂಪಾಯಿಗೆ ಮಾತ್ರ ಪಡೆಯಲಾಗುತ್ತೆ. ಪಾರ್ಸೆಲ್ ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತೆ. ಕ್ಯಾಂಟೀನ್ ಸುತ್ತಮುತ್ತ ತಕ್ಷಣವೇ ಸ್ವಚ್ಛತೆಯನ್ನು ಕಾಪಾಡಿ ಕುಡಿಯುವ ನೀರಿನ ಯಂತ್ರವನ್ನು ಶೀಘ್ರದಲ್ಲೇ ದುರಸ್ತಿ ಮಾಡಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ. ಒಂದು ವೇಳೆ ನಗರಸಭೆಯ ಅಧಿಕಾರಿಗಳು ಮತ್ತು ಟೆಂಡರ್ದಾರರು ನೀಡಿದ ಭರವಸೆಯಂತೆ ನಡೆದುಕೊಳ್ಳದಿದ್ರೆ ಹಾಗೂ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆಯನ್ನ ಸಮರೋಪಾದಿಯಲ್ಲಿ ಸರಿಪಡಿಸದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ನೇತೃತ್ವದಲ್ಲಿ ಮಡಿಕೇರಿ ನಗರಸಭೆಯ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಲಾಯಿತು. ಈ ಸಂದರ್ಭ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ, ಕರವೇ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ರಾಜಶೇಖರ ಗೌಡ ಹಾಗೂ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಮತ್ತು ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಶಿವು ಮತ್ತು ಕುಶಾಲನಗರ ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಉಪಾಧ್ಯಕ್ಷರಾದ ನಾಸೀರ್ ಮತ್ತು ಕುಶಾಲನಗರ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರವಿಕಿರಣ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನೋಡಿ ಯಾರು ಊಟ ಮಾಡಕ್ಕಾಗುತ್ತಾ? ಬಾತ್ರೂಮ್ ಹಂಗಿದೆ. ಬಾತ್ರೂಮ್ ನೋಡಿ ಎಷ್ಟು ಗಲೀಜಿದೆ, ಒಳಗಡೆ ಹೋಗಕ್ಕಾಗಲ್ಲ, ಯೂಸ್ ಮಾಡಕ್ಕಾಗಲ್ಲ, ಆ ತರ ಈ ಕಡೆ ತೆಗೆದು ನೋಡಿ. ಇದು ಗಲೀಜುಂಟು ಸರ್. ಇದು ತುಂಬಾ ಏನು ನೀಟಿಲ್ಲ, ತುಂಬಾ ಗಲೀಜಾಗಿದೆ. ಆನೆ ಮಾಡಲ್ವಾ? ನಾವು ಇಟ್ಟಿದ್ರಿ, ಅದಕ್ಕೆ ಕೇಳಿದೆ. ಅದು ಅದ್ರಲ್ಲಿ ಇಟ್ಕ ಗಲೀಜಿದೆ, ಇದೆಲ್ಲ ಗಲೀಜು, ತುಂಬಾ ಗಲೀಜು. ಮೇಡಮ್ ಅಮೌಂಟ್ ಎಷ್ಟು? ಈಗ 5 ರೂಪಾಯಿ. 5 ರೂಪಾಯಿ ತಿಂಡಿಗೆ ಊಟಕ್ಕೆ ಕೊಡಿ, ಅವ್ರ ಫೋನ್ ನಂಬರ್ ಕೊಡಿ, ಅವ್ರ ಫೋನ್ ನಂಬರ್ ಮಾಡಿ ಓನರ್ಗೆ. ಕೊಡಿ, ಓನರ್ ಫೋನ್ ನಂಬರ್ ಕೊಡಿ. ಸರ್ಕಾರದಿಂದ ಇರೋದು 5 ರೂಪಾಯಿ ಮೇಡಮ್. ನಾಳೆಯಿಂದ ನೀವು 5 ರೂಪಾಯಿನೇ ಮಾಡಬೇಕು. 5 ರೂಪಾಯಿನೇ ಇಸ್ಕೋಬೇಕು ನೀವು. 10 ರೂಪಾಯಿ ಇದೆ ಸರ್ಕಾರದಿಂದ. ಸರ್, ನಾಳೆ ಎಲ್ಲರೂ ತಿಂಡಿ ಯಾರು ಬಂದರೆ 5 ರೂಪಾಯಿ ಕೊಡಬೇಕು ತಿಂಡಿಗೆ. ಊಟಕ್ಕೆ 10 ರೂಪಾಯಿ ಕೊಡಿ, ಓಕೆನಾ? ಇದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ ಇಂದಿರಾ ಕ್ಯಾಂಟೀನ್ಗೆ ಮಡಿಕೇರಿಲಿ. ನೀವು ತಿಂಡಿಗೆ ಎಷ್ಟು ತಗೋತೀರಾ ಸರ್? ಅಲ್ಲ, ನೀವು ಎಷ್ಟು ತಗೋತೀರ? ಗೌರ್ಮೆಂಟ್ ರೇಟ್ ಇರೋದು ಎಷ್ಟು ಸರ್? 5 ರೂಪಾಯಿ. 5 ರೂಪಾಯಿ 10 ರೂಪಾಯಿ ತಗೋತಾ ಇದಾರಲ್ಲ ಸರ್ ಇಲ್ಲಿ. ನಿಮ್ಮ ಇಂದಿರಾ ಕ್ಯಾಂಟೀನ್ ಅವರು 10 ರೂಪಾಯಿ ತಗೋತಾ ಇದ್ದಾರೆ ಮಡಿಕೇರಿಲಿ. ಊಟಕ್ಕೆ 10 ರೂಪಾಯಿನೇ. ಊಟಕ್ಕೆ 10 ರೂಪಾಯಿ ತಗೋಬೇಕು, ತಿಂಡಿಗೆ 5 ರೂಪಾಯಿ ತಗೋಬೇಕು. ನೀವ್ ಹೆಂಗ್ 10 ರೂಪಾಯಿ ತಗೋತಾ ಇದ್ದೀರಾ ಸರ್? ಅದೇ ತಪ್ಪಲ್ವ? ಬಡವ್ರ ಹತ್ರ ಸುಲಿಗೆ ಮಾಡೋದಲ್ವ ನೀವು? ಅಲ್ಲ ಸರ್, 10 ರೂಪಾಯಿ ತಗೊಳಂಗಿಲ್ಲ ಸರ್ ತಿಂಡಿಗೆ. ನಾಳೆಯಿಂದ ಇಲ್ಲಿ ಬೋರ್ಡ್ ಹಾಕ್ಬೇಕು, ನಾಮಫಲಕ ಹಾಕ್ಬೇಕು. ಬೋರ್ಡ್ ಹಾಕಿ ತಿಂಡಿಗೆ 5 ರೂಪಾಯಿ, ಊಟಕ್ಕೆ 10 ರೂಪಾಯಿ ಅಂತ. ಲೈಟ್ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ ನೋಡಿ. ಲೈಟ್ ಹಾಕೊಳ್ಳಿ. ಲೈಟ್ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಬಲ್ಬ್ ಇಲ್ಲ, ಏನು? ಅಲ್ಲೇ ಹೋಗಿ. ಅದು ಫಿಲ್ಟರ್ ನೋಡಿ ಹಂಗಿದೆ.
ಕುಂದಚೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಂಡಿರುವ ಚಟ್ಟಿಮಾನಿ ಕುಂದಚೇರಿ ಕಾನಕಂಡಿ ರಸ್ತೆಯಿಂದ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ನಂತರ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಹಾಗೂ ಡಿಸಿಸಿ ಸದಸ್ಯ ಕೆಯು ಹ್ಯಾರಿಸ್ ಅವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ಚಟ್ಟಿಮಾನಿ ಕುಂದಚೇರಿ ಕಾನಕಂಡಿ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿತ್ತು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಅವರು 6 ತಿಂಗಳ ಹಿಂದೆ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಇದೀಗ ಡಾಂಬರೀಕರಣಗೊಂಡ ರಸ್ತೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಂಡಿದ್ದು ಶಾಸಕರ ಕಾರ್ಯ ಶ್ಲಾಘನೀಯವೆಂದರು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಪೊನ್ನಣ್ಣ, ಕಾರ್ಯಪಾಲಕ ಅಭಿಯಂತರ ಗಿರೀಶ್ ಮತ್ತು ಗುಣಮಟ್ಟದ ರಸ್ತೆಯನ್ನು ನೀಡಿದ ಗುತ್ತಿಗೆದಾರ ಕೆಟಿ ಸತೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಮುಖಂಡರಾದ ಕೆದಂಬಾಡಿ ರಮೇಶ್, ವಲಯ ಅಧ್ಯಕ್ಷ ಕೀರ್ತಿ ಉತ್ತಪ್ಪ, ಕಾರ್ಯದರ್ಶಿ ಸಿಕೆ ಫೈಸಲ್, ಕೆದಂಬಾಡಿ ವಿಶು, ಪ್ರವೀಣ್ ಕುಮಾರ್, ಮಂಗೇರಿರ ಜಗದೀಶ್ ಸೋಮಯ್ಯ, ವೇಣುಗೋಪಾಲ್, ಕೆಎಸ್ ಅಣ್ಣಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ 52ನೇ ಹುಟ್ಟುಹಬ್ಬವನ್ನು ವಿರಾಜಪೇಟೆ ತಾಲೂಕಿನ ಕಾಕೋಟು ಪರಂಬು ವಲಯ ಕಾಂಗ್ರೆಸ್ ವತಿಯಿಂದ ಕಾಕೋಟು ಪರಂಬು ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವೆಟರ್, ನೋಟ್ಬುಕ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ವಲಯ ಅಧ್ಯಕ್ಷರಾದ ಬಟ್ಟಿಕಾಳಂಡ ರಾಜಾ ದಿನೇಶ್, ಶಾಸಕರ ಆದೇಶದ ಮೇರೆಗೆ ನಮ್ಮ ವಲಯ ಕಾಂಗ್ರೆಸ್ ವತಿಯಿಂದ ಕಳೆದ 2 ವರ್ಷಗಳಿಂದ ಉಚಿತ ಬುಕ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗ್ತಾ ಇದ್ದು, ಈ ವರ್ಷ ಕಾಕೋಟು ಪರಂಬು ಪ್ರಾಥಮಿಕ ಶಾಲೆಯಲ್ಲಿ ನೀಡ್ತಾ ಇದ್ದು ಸಂತೋಷದ ವಿಷಯ ಎಂದರು. ನಮ್ಮ ವಿರಾಜಪೇಟೆ ಕ್ಷೇತ್ರದ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಕಾಕೋಟು ಪರಂಬು ಶಾಲೆಯಲ್ಲಿ ಈ ದಿನ ಶೆಟ್ರು ಮತ್ತು ನೋಟ್ಬುಕ್ ಹಾಗೂ ಪೆನ್ಸಿಲ್ಗಳನ್ನು ಮಕ್ಕಳಿಗೆ ವಿತರಿಸ್ತಾ ಇದ್ದಾರೆ. ಆದ ಕಾರಣ ಅವರಿಗೆ ಮಾನ್ಯ ಪೊನ್ನಣ್ಣನವರಿಗೆ ಆರೋಗ್ಯ ಹಾಗೂ ಒಳ್ಳೆ ಆರೋಗ್ಯ ಕೊಟ್ಟು ಭಗವಂತನು ಕಾಪಾಡಲಿ ಅಂತೇಳಿ ನಾವು ಎಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ಎ ಎಸ್ ಪೊನ್ನಣ್ಣನವರ 52ನೇ ಹುಟ್ಟುಹಬ್ಬವನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೀವಿ. ಅವರಿಗೆ ನಮ್ಮ ಕಾಕೋಟು ಪರಂಬು ವಲಯ ಕಾಂಗ್ರೆಸ್ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತೇವೆ. ಈ ಸಂದರ್ಭ ಶಾಸಕರಿಗೆ ಶುಭ ಕೋರಲಾಯಿತು. ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರಾದ ಬಲ್ಟಿ ಕಾಳಂಡ ರಂಜಿ ಮಾತನಾಡಿ, ಶಾಸಕರ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಆಗಿದೆ, ಇನ್ನಷ್ಟು ಕೆಲಸ ಮಾಡುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸಿದರು. ರಮೇಶ್ ಮಾತನಾಡಿ ಶಾಸಕರಿಗೆ ಶುಭ ಕೋರಿದರು. ವಿದ್ಯಾರ್ಥಿಗಳು ಕಾಕೋಟು ಪರಂಬು ಶಾಲೆಯ ಮಕ್ಕಳು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿಯೂ ಸನ್ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರಿಗೆ ಆರ್ಥಿಕ ಶುಭಾಶಯಗಳನ್ನು ಬಯಸ್ತೇವೆ. ಮಾನ್ಯ ಶಾಸಕರ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಿಕೊಂಡಿದ್ದಕ್ಕಾಗಿ ನಾನು ವಲಯ ಕಾಂಗ್ರೆಸ್ ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲರ ಶುಭಾಶಯಗಳನ್ನು ಮಾನ್ಯ ಶಾಸಕರಿಗೆ, ನಾವು ಶಿಕ್ಷಕರ ವರ್ಗದ್ದು, ವಿದ್ಯಾರ್ಥಿಗಳದ್ದು ಹಾಗೂ ನಮ್ಮ ಎಲ್ಲ SDMCರ ಶುಭ ಹಾರೈಕೆಯನ್ನು ಮಾನ್ಯ ಶಾಸಕರಿಗೆ ತಿಳಿಸಿ ಅಂತ ನಾನು ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪ್ರಯುಕ್ತ ಈ ದಿನ ಅವರು ನಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಸ್ವೆಟರ್ಗಳನ್ನು ವಿತರಿಸಲಿಕ್ಕಾಗಿ ಅವರ ಕಾರ್ಯಕರ್ತರೆಲ್ಲ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸೋಣ. ಹಾಗೆ ಈ ದಿನ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭ ಹಾರೈಸಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಸಂದರ್ಭ ವಲಯ ಕಾಂಗ್ರೆಸ್ ಸದಸ್ಯರಾದ BS ಲೀಲಾಧರ್, ಸಚಿನ್ ಕುಟ್ಟಪ್ಪ, ಪೊನ್ನಕ್ಕಿ, ಲೋಕೇಶ್, ಶುಭ, ಶಿಕ್ಷಕ ವೃಂದದವರಾದ ಸುಮಿತ್ರಾ, ಲೀಲಾವತಿ, NM ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಕಾರ್ಯಕರ್ತರಿಂದ ಸಿಹಿ ವಿತರಿಸಲಾಯಿತು. ಕೊಡಗು ಚಾನೆಲ್ ನ್ಯೂಸ್, ನೌಫಲ್ ಕಡಂಗ. ನಪಕ್ಲು ಸಮೀಪದ ಬಲಮುರಿ ಗ್ರಾಮದ ಕಿರು ಸೇತುವೆಯ ಮೇಲೆ ನೀರು ಉಕ್ಕಿ ಹರಿತಾ ಇದೆ. ಕಾವೇರಿ ನದಿ ನೀರಿನ ರಭಸ ಹೆಚ್ಚಾಗಿದ್ದು, ಮೂರ್ನಾಡು ಹೊರಠಾಣೆಯ ಪೊಲೀಸರು ಸೇತುವೆಯ ಪ್ರವೇಶ ಭಾಗದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸಂಚಾರ ಬಂದ್ ಮಾಡಿದ್ದಾರೆ. ನೀರಿನ ಹರಿವಿನ ಅಪಾಯದ ಕುರಿತು ಪೊಲೀಸರು ಬ್ಯಾರಿಕೇಡ್ ಮೂಲಕ ಎಚ್ಚರಿಕೆ ನೀಡಿದ್ರು. ಕೆಲವು ವಾಹನ ಚಾಲಕರು ಬ್ಯಾರಿಕೇಡ್ ಅನ್ನು ಬದಿಗೆ ಸರಿಸಿ
ರಭಸವಾಗಿ ಹರಿತಾ ಇರುವ ನೀರಿನ ಮೇಲೆ ಕಿರು ಸೇತುವೆಯಲ್ಲಿ ವಾಹನ ಸವಾರಿ ಮಾಡ್ತಾ ಇದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಪಕ್ಕದ ದೊಡ್ಡ ಸೇತುವೆಯ ಮೂಲಕ ನಿಗದಿತ ಗ್ರಾಮಗಳಿಗೆ ತೆರಳಬಹುದಾಗಿದೆ. ಆದರೆ ವಾಹನ ಸವಾರರು ಈ ಕಿರು ಸೇತುವೆಯ ಮೂಲಕ ಅನಗತ್ಯವಾಗಿ ಸಂಚಾರ ಮಾಡ್ತಾ ಇದ್ದು ಸಮಸ್ಯೆಯಿಂದ ಮೈಮೇಲೆ ಎಳೆದುಕೊಳ್ತಾ ಇದ್ದಾರೆ. ಯುವಕರ ಹುಚ್ಚಾಟಕ್ಕೆ ಕಡಿವಾಣ ಹಾಕಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವಿದ್ಯಾರ್ಥಿಗಳ ಪ್ರತಿಭಾ ಅನಾವರಣಕ್ಕೆ ಪೂರಕವಾಗಿ ಇದೇ ಜುಲೈ 11 ಮತ್ತು 12ರಂದು ನಾಪಕ್ಲು ಮಾರುಕಟ್ಟೆ ಆವರಣದಲ್ಲಿ ಎಸ್ಎಸ್ಎಫ್ ಮಡಿಕೇರಿ ಡಿವಿಷನ್ನಿಂದ 14ನೇ ಆವೃತ್ತಿಯ ಸಾಹಿತ್ಯೋತ್ಸವ 2026 ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ಎಫ್ ಪದಾಧಿಕಾರಿಗಳು ಈ ಕುರಿತು ಮಾಹಿತಿಯನ್ನು ನೀಡಿ, ಈ ಕಾರ್ಯಕ್ರಮದಲ್ಲಿ 3 ಸೆಕ್ಟರ್ಗಳು ಪಾಲ್ಗೊಳ್ಳಲಿವೆ. ಎಮ್ಮೆಮಾಡು ಸೆಕ್ಟರ್ ವ್ಯಾಪ್ತಿಯ ಎಮ್ಮೆಮಾಡು ಸೆಂಟರ್, ಎಮ್ಮೆಮಾಡು ಈಸ್ಟ್, ಎಮ್ಮೆಮಾಡು ವೆಸ್ಟ್, ಪಡಿಯಾಣಿ, ಸಾದತ್ ನಗರ, ಅಯ್ಯಂಗೇರಿ, ತಾವೂರು, ಚೆಟ್ಟಿಮಾನಿ ಹಾಗೂ ಪಳ್ಳಿರಾಣೆ ಘಟಕಗಳು, ದಾಪಕ್ಲು ಸೆಕ್ಟರ್ ವ್ಯಾಪ್ತಿಯ ಕುಂಜಿಲ, ಕೊಳಕೇರಿ, ಹಳೆ ತಾಲೂಕು, ದಾಪಕ್ಲು, ಚೆರಿಯಪರಂಬು, ಕೊಟ್ಟಮುಡಿ, ಹೊದವಾಡ, ಬೆಟ್ಟಗೇರಿ ಹಾಗೂ ಚೇರಂಬಾಣೆ ಘಟಕಗಳು ಮತ್ತು ಮಡಿಕೇರಿ ಸೆಕ್ಟರ್ ವ್ಯಾಪ್ತಿಯ ಬೇತ್ರಿ, ಬಲಮುರಿ, ಮೂರ್ನಾಡು, ಕೊಂಡಂಗೇರಿ ಈಸ್ಟ್, ಕೊಂಡಂಗೇರಿ ವೆಸ್ಟ್, ಕೊಂಡಂಗೇರಿ ನಾರ್ತ್, ಐಕೊಳ, ಹಾಕತ್ತೂರು, ಕಬ್ಬಡಗೇರಿ ಮತ್ತು ಮಡಿಕೇರಿ ಘಟಕಗಳು ಸೇರಿದಂತೆ ಒಟ್ಟು 28 ಘಟಕಗಳು ಪಾಲ್ಗೊಳ್ಳಲಿರುವುದಾಗಿ ಮಾಹಿತಿಯನ್ನು ನೀಡಿದರು. ಈ ಅಂಗವಾಗಿ ಪ್ರಮುಖವಾಗಿ ಭಾಷಣ, ಪ್ರಬಂಧ, ಕತೆ, ಕವನ, ರಸಪ್ರಶ್ನೆ, ಚಿತ್ರಕಲೆ, ಕ್ಯಾಲಿಗ್ರಫಿ, ವಾಚನ, ಭಾಷಾಂತರ ವೇದಿಕೆ ಕಾರ್ಯಕ್ರಮಗಳು ಮತ್ತು ವಿವಿಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿರುವುದಾಗಿ ತಿಳಿಸಿದರು. ಸಾಹಿತ್ಯಾಸಕ್ತಿ ಮೂಡಿಸಲು ಕಾರ್ಯಕ್ರಮ ಪ್ರಸ್ತುತ ಸಮಾಜದಲ್ಲಿ ಯುವ ಸಮೂಹ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಅವರನ್ನು ಪುಸ್ತಕಗಳತ್ತ, ಸಾಹಿತ್ಯ ಮತ್ತು ಉತ್ತಮ ಮೌಲ್ಯಗಳತ್ತ ಕೊಂಡೊಯ್ಯುವ ಪ್ರಯತ್ನವಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದರು. 14ನೇ ಆವೃತ್ತಿಯ ಸಾಹಿತ್ಯೋತ್ಸವ ಸ್ಪರ್ಧೆ ಕಾರ್ಯಕ್ರಮವು ಇದೇ ಬರುವ ಜುಲೈ 11, 12 ಶನಿವಾರ ಮತ್ತು ಭಾನುವಾರ ದಿನಗಳಲ್ಲಿ ಮಡಿಕೇರಿ ತಾಲೂಕಿನ ಪ್ರಮುಖ ಪಟ್ಟಣವಾದಂತಹ ನಾಪೋಕ್ಲುವಿನ ಪಟ್ಟಣದಲ್ಲಿ ನಡೆಸಲು ನಾವು ತೀರ್ಮಾನಿಸಿದ್ದೇವೆ. ಸರಿಸುಮಾರು ಮಡಿಕೇರಿ ಡಿವಿಷನ್ ಘಟಕದಲ್ಲಿ 28 ಶಾಖೆಗಳು 3 ಸೆಕ್ಟರ್ಗಳಾಗಿ ಸರಿಸುಮಾರು 200ರಷ್ಟು ಬರುವಂತಹ ವಿದ್ಯಾರ್ಥಿಗಳು 150ರಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದೇವೆ. 8 ಭಾಷೆಗಳಲ್ಲಿ ಹಾಡುಗಳು, ಭಾಷಣಗಳು, ಬರಹಗಳು ಮುಂತಾದ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ಹಾಗೂ ವಿದ್ಯಾರ್ಥಿಗಳ ಅಡಗಿರುವಂತಹ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯ ಸಮಿತಿಯ ಸುತ್ತೋಲೆಯಂತೆ ಎಸ್ಎಸ್ಎಫ್ ಮಡಿಕೇರಿ ಡಿವಿಷನ್ ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಸಾಹಿತ್ಯೋತ್ಸವ ಸ್ಪರ್ಧೆಯು ಸಮುದಾಯಕ್ಕೆ ಹಾಗೂ ವಿದ್ಯಾರ್ಥಿ ಜೀವನಕ್ಕೆ ಏನನ್ನು ನೀಡುತ್ತಿದೆ ಎಂಬುದರೆ, ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವುಗಳ ದಾಸಿಗಳಾಗಿ ಒಂದೆಡೆಯಾದರೆ, ಮತ್ತೊಂದೆಡೆ ಮಾದಕ ದ್ರವ್ಯಗಳಲ್ಲಿ ಬಲಿಯಾಗಿ ತನ್ನ ವ್ಯಕ್ತಿತ್ವವನ್ನು ಕೌಟುಂಬಿಕ, ಸಾಮೂಹಿಕ ರೂಪುರೇಷೆಗಳನ್ನು ಸಜ್ಜೀಕರಣಗೊಳಿಸಬೇಕಂತಹ ವಿದ್ಯಾರ್ಥಿತ್ವವನ್ನು ನಾಶಪಡಿಸುತ್ತಿರುವಾಗ ಅವರಲ್ಲಿರುವಂತಹ ಕಲೆಗಳನ್ನು ಗುರುತಿಸಿ ಸಮುದಾಯದ ಭವಿಷ್ಯವನ್ನು ರೂಪಿಸುವಂತಹ ಉತ್ತಮ ಪ್ರತಿಭೆಗಳನ್ನಾಗಿ ರೂಪಿಸಲು, ಅವರ ಚಿಂತನೆಗಳಿಗೆ ಮೂಲ್ಯವುಳ್ಳಂತಹ ಸೌಹಾರ್ದತೆಯನ್ನು ತೋರುವಂತಹ ಚಿಂತನೆಗಳಾಗಿ ರೂಪಿಸಲು ಎಸ್ಎಸ್ಎಫ್ ಈ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ. 14 ಆವೃತ್ತಿಗಳು ಎಸ್ಎಸ್ಎಫ್ ಮಡಿಕೇರಿ ಡಿವಿಷನ್ ಸಾಹಿತ್ಯೋತ್ಸವ ನಡೆದಾಗ ಸಮುದಾಯದ ಎಲ್ಲ ಧರ್ಮದವರಿಗೂ ಉಪಕಾರವಾಗುವಂತಹ, ಸಮುದಾಯದ ದೇಶದ ಬೆಳವಣಿಗೆಯಲ್ಲಿ ಭಾಗಿಯಾಗುವಂತಹ 100 ಪ್ರತಿಭೆಗಳನ್ನು ಈ ಸಮಾಜಕ್ಕೆ ಎಸ್ಎಸ್ಎಫ್ ಸನ್ಮಾನಿಸಿದೆ. ಅದೇ ರೀತಿಯಲ್ಲಿ 14ನೇ ಆವೃತ್ತಿಯ ಈ ಸಾಹಿತ್ಯೋತ್ಸವವು 2026 ಜುಲೈ 11, 12 ಶನಿವಾರ ಮತ್ತು ಭಾನುವಾರ ನಾಪೋಕ್ಲಿಯಲ್ಲಿ ನಡೆಯುವಾಗ ಅದರ ಎಲ್ಲ ರೀತಿಯಾದಂತಹ ಸಜ್ಜೀಕರಣಗಳು ಈಗಾಗಲೇ ನಡೆದು ಬರುತ್ತಿದೆ. 200ರಷ್ಟು ಬರುವಂತಹ ವಿದ್ಯಾರ್ಥಿಗಳು, ಸಂಘಟನಾ ಧಾರ್ಮಿಕ ನೇತಾರರು ಇವರೆಲ್ಲರೂ ಕೂಡ ಭಾಗವಹಿಸುವಂತಹ ಕಾರ್ಯಕ್ರಮವು ಜುಲೈ 11ರಂದು ಶನಿವಾರ 2 ಗಂಟೆಗೆ ಉದ್ಘಾಟನಾ ಸಮಾರಂಭದೊಂದಿಗೆ ಪ್ರಾರಂಭವಾಗುತ್ತಿದೆ. ಉದ್ಘಾಟನಾ ಸಮಾರಂಭವನ್ನು ಕೊಡಗು ಜಿಲ್ಲೆಯ ಹಿರಿಯ ಸಾಹಿತ್ಯಗಾರರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದಂತಹ ನರವಂಡ ಉಮೇಶ್ ಅವರು ಉದ್ಘಾಟಿಸಲಿದ್ದಾರೆ. ಪ್ರಾರಂಭಗೊಳ್ಳುವಂತಹ ಆ ಸಾಹಿತ್ಯೋತ್ಸವ ವೇದಿಕೆಯು 2 ದಿನಗಳಲ್ಲಿ ನಡೆಯುವಾಗ ಹಲವಾರು ಧಾರ್ಮಿಕ, ರಾಜಕೀಯ ನೇತಾರರು, ಸಾಹಿತಿಗಳು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಈ ಒಂದು ವಿಶೇಷವಾದಂತಹ ಸಾಹಿತ್ಯ ಹಬ್ಬವನ್ನು
ನಾಡಿನ ಸಮಸ್ತ ಜನತೆಗೂ ತಲುಪಿಸುವುದರೊಂದಿಗೆ ಎಲ್ಲ ಪ್ರೀತಿಯ ಮಿತ್ರರು ಜಾತಿ ಭೇದಗಳನ್ನು ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲಾದಂತಹ ಸಹಕಾರಗಳನ್ನು ನೀಡಿ ಗೋಷ್ಠಿಯಲ್ಲಿ ಎಸ್ಎಸ್ಎಫ್ ಮಡಿಕೇರಿ ವಿಭಾಗದ ಅಧ್ಯಕ್ಷರಾದ ಹ್ಯಾರಿಸ್ ಜುಹರಿ, ಸಾಹಿತ್ಯೋತ್ಸವದ ಮಡಿಕೇರಿ ಘಟಕದ ಸಂಯೋಜಕ ಅಯ್ಯಂಗೇರಿಯ ಮೊಹಮ್ಮದ್ ರಾಫಿ, ಹಿಮಾಮಿ ಸಕಾಫಿ, ಪ್ರಧಾನ ಕಾರ್ಯದರ್ಶಿ ಜುನೈದ್ ಬೇತ್ರಿ, ಕೋಶಾಧಿಕಾರಿ ಜುಬೈರ್ ನಾಪಕ್ಲು, ಮಡಿಕೇರಿ ವಿಭಾಗದ ಸಾಹಿತ್ಯೋತ್ಸವದ ಚೇರ್ಮನ್ ಜಮ್ಶೀರ್ ಸಕಾಫಿ ಪಾಲ್ಗೊಂಡಿದ್ದರು. ಕುಶಾಲನಗರದ ಪುರಸಭೆ ವತಿಯಿಂದ ಯುಜಿಡಿ ಸಂಪರ್ಕಕ್ಕೆ ದರ ನಿಗದಿ ಮಾಡಿರುವುದು ಅವೈಜ್ಞಾನಿಕವಾಗಿದೆ. ತಕ್ಷಣ ಅದನ್ನು ವಾಪಸ್ ಪಡೆಯಲು ಕುಶಾಲನಗರ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಕುಶಾಲನಗರದ ಕಂದಿಕಾ ಕನ್ವೆನ್ಷನ್ ಸೆಂಟರ್ನಲ್ಲಿ ಬುಧವಾರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸರ್ಕಾರದಿಂದ ಯುಜಿಡಿ ಕಾಮಗಾರಿಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಸರ್ಕಾರಕ್ಕೆ ಜನರು ಈಗಾಗಲೇ ಹಲವು ರೀತಿಯ ತೆರಿಗೆ ಕಟ್ಟಿ ಸಾಕಾಗಿರುವ ಈ ಸಂದರ್ಭದಲ್ಲಿ ಹೊಸ ತರಹದ ತೆರಿಗೆ ಕಟ್ಟಬೇಕೆನ್ನುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಡೆದಿರುವ ಯುಜಿಡಿ ಕಾಮಗಾರಿ ಕಳಪೆಯಾಗಿದೆ. ಹಲವು ಬಡಾವಣೆಗಳಲ್ಲಿ ನಿರ್ಮಾಣಗೊಂಡಿರುವ ಮ್ಯಾನ್ ಹೋಲ್ ಈಗಾಗಲೇ ಹಾಳಾಗಿದೆ. ಅದಕ್ಕೆ ಅಳವಡಿಸಿರುವ ಪೈಪ್ ಕೂಡ ಚಿಕ್ಕದಾಗಿದೆ. ಅದರಲ್ಲಿ ಸರಾಗವಾಗಿ ನೀರು ಹರಿಯಲು ಸಾಧ್ಯವಿಲ್ಲವೆಂದು ಹಲವರು ಆತಂಕ ವ್ಯಕ್ತಪಡಿಸಿದರು. ಚೇಂಬರ್ ಆಫ್ ಕಾಮರ್ಸ್ನ ಜಿಲ್ಲಾಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಅವರು ಮಾತನಾಡಿ, ಕುಶಾಲನಗರ ಪುರಸಭೆಯಲ್ಲಿ ಈಗಿರುವ ಅಧಿಕಾರಿಗಳು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಜನರ ಆಶೋತ್ತರಗಳಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಊರಿನ ಮೇಲಿನ ಕಾಳಜಿ, ಜನಪರವಾದ ನಮ್ಮ ಬೇಡಿಕೆಯಿಂದ ಖಂಡಿತ ಈಡೇರಿಸುತ್ತಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿ, ಅದು ಸಾಧ್ಯವಾಗದೇ ಇದ್ದಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ತೆರಳಿ ನಮ್ಮ ಬೇಡಿಕೆಯಿಂದ ಸಲ್ಲಿಸೋಣ ಎಂದರು. ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ನ ಅಧ್ಯಕ್ಷ ಕೆಎಸ್ ನಾಗೇಶ್ ಮಾತನಾಡಿ, ಸಭೆಯ ತೀರ್ಮಾನದಂತೆ ಆಡಳಿತಾಧಿಕಾರಿ ನಿತಿನ್ ಚಕ್ಕಿ ಅವರಿಗೆ ಲಿಖಿತ ರೂಪದಲ್ಲಿ ನಮ್ಮ ಮನವಿಯನ್ನ ಸಲ್ಲಿಸಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರಿಗೂ ಮಾಹಿತಿಯನ್ನ ನೀಡುತ್ತೇವೆ ಎಂದರು. ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದಾಗ ಜನಗಳದ್ದು ಸಹಕಾರ ಸಿಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಾಗಿ ನಾವು ಇದರಲ್ಲಿ ತೃಪ್ತಿಗಿಡುವಂಥ ಯಾವುದೇ ಒಂದು ಇದಿಲ್ಲ. ನಾವು ನಮ್ಮ ಕೆಲಸವನ್ನು ನಾವೇನು ಮಾಡಬೇಕು ಖಂಡಿತ ಮಾಡೇ ಮಾಡ್ತೀವಿ. ಅದು ಊರಿನ ಪರ ಇರುತ್ತೆ, ಜನಗಳ ಪರ ಇದ್ದೇ ಇರುತ್ತೆ. ಆ ಥರದ ಒಂದು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಇವಾಗ ಪುರಸಭೆಯಿಂದ ನಾನು ಮೊನ್ನೆ ನಮ್ಮ ಕುಶಾಲನಗರ ಪುರಸಭೆ ಆಡಳಿತಾಧಿಕಾರಿಗಳನ್ನ ನಿತಿನ್ ಚಕ್ಕಿ ಅವ್ರನ್ನ ಭೇಟಿ ಮಾಡಿದೆ. ಆಕಸ್ಮಿಕವಾಗಿ ಸಿಕ್ಕಿದ್ರು. ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಇದು ಏನಾಗಿದೆ, ಇದು ನಮ್ಮ ಇಲ್ಲಿ ಮುಖ್ಯಾಧಿಕಾರಿಗಳು ಕೂತು ಮಾಡಿರುವಂಥ ಭೇಟಿದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಈಗ ನೀವು ತಂದು ನನ್ನ ಗಮನಕ್ಕೆ ಬಂದಿದೆ. ನಾನು ಇದನ್ನ ಪರಿಶೀಲನೆ ಮಾಡಲಿಕ್ಕೆ ನೀವೊಂದು ನನಗೆ ಮನವಿಯನ್ನು ಸಲ್ಲಿಸಿ ಒಂದು ರಿಕ್ವೆಷನ್ ಕೊಡಿ. ನಾನು ಅದನ್ನ ತಗೊಂಡು ಅದ್ರ ಮೇಲೆ ನಾನು ಇದು ಪರಿಶೀಲನೆ ಮಾಡಲಿಕ್ಕೆ ನನಗೂ ಸಹಾಯ ಆಗುತ್ತೆ. ಖಂಡಿತ ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸುವ ನಿಟ್ಟಿನಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದೆ, ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮಗೆ ಈ ಸಭೆ ಮೂಲಕ ಒಂದು ನಿರ್ಧಾರವನ್ನು ಮಾಡಿ, ಆ ನಿರ್ಧಾರವನ್ನು ನಾವು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಲೆಟ್ರೇಡಲ್ಲಿ ಒಂದು ಲಿಖಿತ ರೂಪದಲ್ಲಿ ಮುಖ್ಯಾಧಿಕಾರಿಗಳಿಗೆ ತಲುಪಿಸಬೇಕಾಗಿರುವಂಥ ಕೆಲಸ ನಮ್ಮದು. ಅದನ್ನು ಇವತ್ತು ಮಾಡಿ ನಾವು ಅದಕ್ಕೆ ಆಮೇಲೆ ನಮ್ಮ ಇಲ್ಲಿ ಇದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ನಾವು ಇವ್ರನ್ನ MLA DC ಎಲ್ಲರೂ ಭೇಟಿ ಮಾಡಿ ನಾವು ನಮ್ಮ ಒಂದು ಒತ್ತಾಯವನ್ನು ಅಲ್ಲಿ ಮಾಡಬೇಕಾಗುತ್ತೆ. ಮಾಡೋಣ. ಒಂದು ವಿಶ್ವಾಸ ಅಂತ ಇದೆ, ನಮ್ಮ ಮುಖ್ಯಾಧಿಕಾರಿಗಳು ಇಲ್ಲೇ ನಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತಾರೆ, ನಮ್ಮ ಬೇಡಿಕೆನ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ. ಸೊ ಹಂಗಾಗಿ ಮುಂದಿನ ಹೆಜ್ಜೆ ಬಗ್ಗೆ ನಾವು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ ಅಂಥದ್ದು ಒಂದು ವಿಶ್ವಾಸ. ಸೊ ಹಂಗಾಗಿ ಈಗ ನೀವೆಲ್ಲರೂ ಹೇಳ್ದಂಗೆ ಇವತ್ತಿನ ಸಭೆ ನಿರ್ಧಾರವನ್ನು ನಾವು ನಮ್ಮ ಲೆಟ್ರೇಡಲ್ಲಿ ಬರೆದುಕೊಟ್ಟು ನಾವು ಮನವಿಯನ್ನು ಸಲ್ಲಿಸ್ತೀವಿ. ನಾನು ಎಲ್ಲರಿಗೂ ಅದು ಮೆಸೇಜ್ ಕಳಿಸ್ತೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಆ ಒಂದು ಒತ್ತಾಯವನ್ನು ಮತ್ತೊಮ್ಮೆ ಮುಖ್ಯಾಧಿಕಾರಿಗಳು ಮಾಡೋಣ ಅಂತ ಹೇಳ್ತಾರೆ. ಮಧ್ಯ ಎಲ್ಲ ಕರೆಕ್ಟಾಗಿ ನಾವು ಕನ್ಕ್ಲೂಷನ್ಗೆ ಏನು ಫಿಕ್ಸ್ ಮಾಡುವುದು ಅಂತ 2,500 ನಾವು ಬರೀ ಸಂಪರ್ಕ ಅಂದರೆ ಕನೆಕ್ಷನ್ ತಗೊಳ್ಳೋದಕ್ಕೆ ಏನಿದೆ ಅದಕ್ಕೆ ಮಾತ್ರ ಇದರಲ್ಲಿ ಏನಿದೆ ಅದಕ್ಕೊಂದು 30% 20% ಕೇಳೋಣ. ಅದನ್ನ ಮಾಡಿ ಮತ್ತೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಏನಿದೆ ಅದು ಕೊಡೋದೇ ಇಲ್ಲ ಅಂತ ಹೇಳಿ ಒತ್ತಾಯವನ್ನು ಮಾಡೋಣ. ಅದು ಮಾಡಿದಾಗ ನಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ದಾರಿ ಬರ್ತಾರೆ ಅನ್ನೋದು ನನ್ನ ಉದ್ದೇಶ. ಅದನ್ನ ಬರ್ತು ಇದು ಮಾಡೋಣ. ಚೇಂಬರ್ ಆಫ್ ಕಾಮರ್ಸ್ನ ಕಾರ್ಯದರ್ಶಿ ಚಿತ್ರ ರಮೇಶ್, ಖಜಾಂಚಿ NV ಬಾಬು, ಸದಸ್ಯರಾದ ಬಶೀರ್, ನಾಸಿರ್, ಅರ್ಜುನ್ ಗುಪ್ತಾ,
ಪ್ರಶಾಂತ್, ರಮೇಶ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಮಡಿಕೇರಿ ಲೋಕಾಯುಕ್ತ ಘಟಕದ ವತಿಯಿಂದ ಸಾರ್ವಜನಿಕ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆಯಿಂದ ಆಯೋಜನೆ ಮಾಡಲಾಗಿತ್ತು. ಸಭೆಯ ಅಧ್ಯಕ್ಷತೆಯಿಂದ ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ವಹಿಸಿದ್ರು. ಸಭೆಯಲ್ಲಿ ಪಟ್ಟಣದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ವಿವಿಧ ಸರ್ಕಾರಿ ಇಲಾಖೆಗಳ ವಿರುದ್ಧ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ್ರು. ಈ ಪೈಕಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ದೂರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಿದ್ದು ಗಮನ ಸೆಳೆಯಿತು. ಪಟ್ಟಣದಲ್ಲಿ ನಡೀತಾ ಇರುವ ಯುಜಿಡಿ ಕಾಮಗಾರಿ ವಿಳಂಬವಾಗ್ತಾ ಇರುವುದರಿಂದ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಯ ಬಗ್ಗೆ ಹಲವರು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಅಗೆತ ಮತ್ತು ಧೂಳಿನಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಎಂದು ದೂರಿದ್ರು. ಇದೇ ಸಂದರ್ಭ ಕಾವೇರಿ ಸ್ವಚ್ಛತಾ ಆಂದೋಲನದ ಬಳಗದ ವತಿಯಿಂದ ಚಂದ್ರಮೋಹನ್ ಅವರು ಕೆರೆಯ ಅಭಿವೃದ್ಧಿ ಕಾಮಗಾರಿ ನಡೆದಿರುವುದು ಹಾಗೂ ಕೆಲವು ಪ್ರಭಾವಿ ವ್ಯಕ್ತಿಗಳಿಂದ ಕೆರೆಗೆ ಒತ್ತುವರಿಯಾಗಿರುವ ಬಗ್ಗೆ ಲೋಕಾಯುಕ್ತರ ಗಮನಕ್ಕೆ ತಂದರು. ಕೆರೆಯಿಂದ ರಕ್ಷಿಸಿ ಅಭಿವೃದ್ಧಿಪಡಿಸಬೇಕೆಂದು ಮನವಿ ಮಾಡಿದರು. ಇದಲ್ಲದೆ ಸಾರ್ವಜನಿಕರಿಗೆ ಮೀಸಲಾದ ಪಾರ್ಕ್ ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಿವಾನಂದ್ ಅವರು ದೂರನ್ನು ಸಲ್ಲಿಸಿದ್ರು. ಈ ಮೂಲಕ ಸಾರ್ವಜನಿಕ ಆಸ್ಪತ್ರೆಯ ದುರ್ಬಳಕೆಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ನಮ್ಮಲ್ಲಿ ಸರ್ವೇರ್ದು ಮುಷ್ಕರ ಇದ್ದೇಶದಿಂದ 4 ತಿಂಗಳಿಂದ ಮುಷ್ಕರ ಇದ್ದೇಶದಿಂದ ಯಾವುದೋ ಅಲಾಟ್ಮೆಂಟ್ ಆಗಿರಲಿಲ್ಲ ಸರ್. ಈಗ ಮೊನ್ನೆ ಸೋಮವಾರದಿಂದ ಸರ್ವೇರ್ ಎಲ್ಲ ಬಂದು ಹಾಜರಾಗ್ತಾರೆ ಸರ್. ಈಗ ಅಲಾಟ್ಮೆಂಟ್ ಆಗ್ತಾ ಇದೆ. ಅಲಾಟ್ಮೆಂಟ್ ಅಲ್ಲಿ ಸಿನಾಟಿ ಮೇಲೆ ಅವ್ರು ಮಾಡ್ತಾರೆ ಸರ್. ಟೈಮ್ ಒಂದೇ ಇರುತ್ತಾ? ಅಲ್ಲ ಸರ್, ಡೇಟು ಇದಿದೆ ಸರ್. ಒಂದೇ ಟೈಮಲ್ಲಿ ಅವರು ನಮಗೆ ಮೈದಾನ ಕೇಳಿದ್ರು. ಅದನ್ನ ಮತ್ತೆ ನಮ್ಮ ಆಫೀಸ್ಗೆ ಕರೆದ್ಬಿಟ್ಟು ಒಂದೇ ಟೈಮಲ್ಲಿ ಮೈದಾನ ಕೇಳಿ ಒಂದೇ ದಿನ ಇಂಥ ದಿನ ಬೇಕು ಅಂತ ಮೈದಾನ ಕೇಳ್ತಾರೆ. ಅಲ್ಲ, ಅದನ್ನೇನ್ ಮಾಡಿದ್ವಿ ಸರ್ ಅಂದ್ರೆ ನಾವು ಮೊದಲೇ ಮಾಡಿದವ್ರಿಗೆ ಕೊಟ್ಟಿದೀವಿ ಸರ್. ಮತ್ತೆ ಕರೆದ್ಬಿಟ್ಟು ಕೇಳಿದ್ವಿ ಸರ್. ಅವರು ನಿಮ್ಗೆ ಯಾರಿಗೆ ಇದೆ ಏನಂತ ಕೇಳಿದಾಗ ಅವ್ರಿಗೂ ಕೊಟ್ಟಿದೀವಿ. ಮತ್ತೆ ಈಗ ಎಲ್ಲ ಆನ್ಲೈನ್ ಅಲ್ಲಿ ಅವರಿಗೆ ಅನುಮೋದನೆ ಹೋಗಿದ್ದಾರೆ ಸರ್. ಫಿಟ್ ಕೇಸ್ ಸರ್, ದುರಸ್ತಿ ಮಾಡಲಿಕ್ಕೆ ಫಿಟ್ ಕೇಸ್ ಇದೆ ಸರ್. ಇವರು ಇಲ್ಲಿ ದುರಸ್ತಿ ಮಾಡಬೇಕು. ಈಗ ಒಂದು 4 ದಿನದಿಂದ ಸ್ಟ್ರೈಕ್ ವಿತರಣೆ ಆಗಿದೆ ಸರ್. ನೆಹರು ಬಡಾವಣೆ ಕುಶಾನಗರ ನಿವಾಸಿಯಾದ ಸುಮನ್ ಕೆಆರ್ ಬಿನ್ ಕೋತಿ ಎಂಡಿ ರವಿ ಅವರು ಪುರಸಭೆ ಕಚೇರಿಗೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಮೈದಾನ ಬಳಕೆಗೆ ಸಲ್ಲಿಕೆಯಾದ ಎಲ್ಲ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ತಿಳಿಸಿದ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರು ಪ್ರತಿಯೊಂದು ಪ್ರಕರಣದ ಬಗ್ಗೆಯೂ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪಾರದರ್ಶಕ ಆಡಳಿತ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಇಂತಹ ಸಭೆಗಳು ಸಹಕಾರಿಯಾಗಲಿವೆ. ಆದ್ದರಿಂದ ಇಂತಹ ಸಭೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು.